ನಮಸ್ಕಾರ, ಶುಭೋದಯ. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಟೆಕ್ಸಸ್ ಕ್ಯಾಪಿಟಲ್ ಬಿಲ್ಡಿಂಗ್ ನೋಡ್ಕೊಂಡ್ ಬರೋಣ ಅಂತ ಹೊರಟಿದ್ದೀನಿ. ಟೆಕ್ಸಸ್ ಕ್ಯಾಪಿಟಲ್ ಬಿಲ್ಡಿಂಗ್ ಅಂದ್ರೆ ಈಗ ನಮ್ಗೆ ವಿಧಾನಸೌಧ ಬೆಂಗಳೂರಲ್ಲಿ ಹೇಗೋ ಹಾಗೆ ಕ್ಯಾಪಿಟಲ್ ಬಿಲ್ಡಿಂಗ್ ಇಲ್ಲಿ. ಹಂಗೆ ಅದನ್ನ ನಿಮ್ಗೂ ತೋರ್ಸೋಣ ಅಂತ ಒಂದು ಈ ಸಣ್ಣ ಪ್ರಯತ್ನ ಜೊತೆಗೆ ಮೊದಲನೇ ಪ್ರಯತ್ನ. ಈಗ ನಾವು ನೋಡ್ಕೊಂಡ್ ಬರೋಣ ಅಂತ ಹೊರಟಿರೋ ಟೆಕ್ಸಸ್ ಕ್ಯಾಪಿಟಲ್ ಬಿಲ್ಡಿಂಗ್ ಬಂದು ಆಸ್ಟಿನ್ ಅಲ್ಲಿ ಇರೋದು. ಸೊ ಅದು ಟೆಕ್ಸಸ್ ನ ಕ್ಯಾಪಿಟಲ್ ಆಸ್ಟಿನ್. ನಾವು ಹೊರಡ್ತಾ ಇರೋದು ಡ್ಯಾಲಸ್ ಇಂದ. ಸೊ ಡ್ಯಾಲಸ್ ಇಂದ ಆಸ್ಟಿನ್ಗೆ 3 hours ಜರ್ನಿ. ಇಲ್ಲೆಲ್ಲ ಹೆಂಗಪ್ಪ ಅಂದ್ರೆ ಯಾವಾಗ್ಲೂ ಎಲ್ಲಾರು ಒಂದ್ ಪ್ಲೇಸ್ ಹೋಗ್ಬೇಕು ಅಂತೆಲ್ಲ ಆದ್ರೆ ಹಿಂದಿನ ದಿನಾನೇ ನೋಡ್ಕೋತೀವಿ. ನಾವು ಹೋಗೋ ಪ್ರದೇಶದ್ದು ಹೆಂಗೆ ವೆದರ್ ಇದೆ, ಮತ್ ನಾವು ಹೋಗುವಾಗ ಎಲ್ಲ ಹೆಂಗೆ ವೆದರ್ ವೇರಿಯೇಷನ್ಸ್ ಆಗುತ್ತೆ ಅಂತ ನೋಡ್ಕೋತೀವಿ. ಯಾಕೆ ಹಂಗ್ ನೋಡ್ತೀವಿ ಅಂದ್ರೆ ಇಲ್ಲೆಲ್ಲ ವಿಂಟರ್ ಎಲ್ಲ ಸಿವಿಯರ್ ಇರುತ್ತೆ. ಸೊ ಬೇಸಿಕ್ ಥಿಂಗ್ ಇನ್ನೇನು ಇಲ್ಲ. ಸೊ ಹಂಗೆಲ್ಲ ಚಳಿಯಲ್ಲಿ ಹೋಗಿ ಎಲ್ಲ ಮಾಡ್ಕೊಂಡು ಅಲ್ಲಿ ನಡ್ಗದ್ ಬೇಡ, ಸ್ವಲ್ಪ ವಾರ್ಮ್ ಆಗಿ ಹೋಗೋಣ, ಎಂಜಾಯ್ ಮಾಡಕ್ ಸ್ವಲ್ಪ ಹುರ್ಪಿರತ್ತೆ ಅಂತ ಹೇಳಿ ಎಲ್ಲ ವೆದರ್ ಎಲ್ಲ ನೋಡ್ಕೋತೀವಿ. ಸೊ ಹಂಗೆ ನೆನ್ನೆ ಕ್ಯಾಪಿಟಲ್ ಬಿಲ್ಡಿಂಗ್ ಕ್ಯಾಪಿಟಲ್ ಬಿಲ್ಡಿಂಗ್ ಆಸ್ಟಿನ್ ಅಲ್ಲಿ ಹೆಂಗಿದೆ ವೆದರ್ ಅಂತ ನೋಡಿದಾಗ ಸ್ವಲ್ಪ ವಾರ್ಮ್ ಆಗಿದೆ ಅಂತ ತೋರಿಸ್ತು. ಸೊ ಇವಾಗ ಯಾಕೋ ನೋಡ್ತಾ ಇದೀವಿ, ಫುಲ್ ಮೋಡ, ಸಣ್ಣ ತುಂತುರು ಮಳೆ ಆಗ್ತಾ ಇದೆ. ನೋಡೋಣ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಏನಾದ್ರು ಸ್ವಲ್ಪ ಬಿಸಿಲು ಬಂದು ಸ್ವಲ್ಪ ಎನರ್ಜಿ ಬರುತ್ತೇನೋ ನಮ್ಗೂ, ಹಂಗೆ ನಿಮ್ಗೆಲ್ಲ ತೋರ್ಸಕ್ಕೆ ಚೆನ್ನಾಗಿರತ್ತೆ ಅಂತ ಅನ್ಕೊಳ್ತೀನಿ. ಅಲ್ಲಿ 2 ಉದ್ದ ಬಿಲ್ಡಿಂಗ್ ಮಧ್ಯೆ ಒಂದು ಡೋಮ್ ತರ ಕಾಣ್ತಿದೆಯಲ್ಲ, ಅದೇ ಕ್ಯಾಪಿಟಲ್ ಬಿಲ್ಡಿಂಗ್. ಇನ್ನೊಂದ್ 3 ನಿಮಿಷದಲ್ಲಿ ತಲುಪ್ತೀವಿ ಅಲ್ಲಿಗೆ. ಡೆಸ್ಟಿನೇಷನ್ ರೀಚ್ಡ್. ಸೊ ಕ್ಯಾಪಿಟಲ್ ಬಿಲ್ಡಿಂಗ್ ಎದುರುಗಡೆನೆ ಒಂದು ಮಲ್ಟಿ ಸ್ಟೋರಿ ಪಾರ್ಕಿಂಗ್ ಲಾಟ್ ಇದೆ. 2 ಗಂಟೆಗಳ ಕಾಲ ಅಲ್ಲಿ ಪಾರ್ಕಿಂಗ್ ಫ್ರೀ ಇರುತ್ತೆ. ಅದ್ರ ಮೇಲೆ ಒಂದಿಷ್ಟು ಮಿನಿಮಮ್ ಚಾರ್ಜಸ್ ಇರುತ್ತೆ. ಸೊ ಕ್ಯಾಪಿಟಲ್ ಬಿಲ್ಡಿಂಗ್ ಮೇಲೆ ಕಾಣಿಸ್ತಾ ಇರ್ಬೋದು ಫ್ಲಾಗ್ ಇದೆ, ಒಂದು ನ್ಯಾಷನಲ್ ಫ್ಲಾಗ್, ಮತ್ತೆ ಕೆಳಗಡೆ ಬಂದು ದ ಲೋನ್ ಸ್ಟಾರ್ ಸ್ಟೇಟ್ ಟೆಕ್ಸಸ್ ಫ್ಲಾಗ್. ಎದುರುಗಡೆನೆ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ಲ, ಅದು ಏನು ಅಂತ ನೋಡ್ತಾ ಇದ್ದೆ. ಸೊ ಅದು ಬಂದು ಲೊರೆನ್ಜೋ ಡಿ ಝವಾಲಾ ಸ್ಟೇಟ್ ಆರ್ಕೈವ್ಸ್ ಅಂಡ್ ಲೈಬ್ರರಿ ಬಿಲ್ಡಿಂಗ್. ಸೊ ನಾನಿವತ್ತು ಅದನ್ನ ನೋಡ್ತಾ ಇಲ್ಲ, ಬರೀ ಕ್ಯಾಪಿಟಲ್ ಬಿಲ್ಡಿಂಗ್ ನೋಡ್ಕೊಂಬರೋಣ ಅನ್ಕೊಂಡಿದೀನಿ. ಇಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲಿ ನೋಡಿದ್ರು ಸರ್ಕಾರಿ ಕಚೇರಿಗಳ ಮೇಲೆ ಈ ದೇಶದ್ದು ಧ್ವಜ ಹಾಕಿರ್ತಾರೆ. ನಮ್ಮ ದೇಶದಲ್ಲಿ ಹೆಂಗಪ್ಪ ಅಂದ್ರೆ ಯಾವಾಗ್ಲೂ ಅದನ್ನ ಒಂದು ಸರ್ಕಾರಿ ಹಬ್ಬಗಳಲ್ಲಿ ಮಾತ್ರ ಫ್ಲಾಗ್ ಹಾಸ್ಟಿಂಗ್ ಮಾಡಕ್ಕೆ ಅಥವಾ ಅಂತ ದಿನಗಳಲ್ಲಿ ಮಾಡಿ ಇಂತಿಷ್ಟ ಟೈಮಲ್ಲಿ ಇರಬೇಕು ಅಂತ ಹೇಳಿ ಆಮೇಲೆ ಇಳಿಸ್ತಾರೆ ಧ್ವಜನ. ಸೊ ಅದು ಬೀಳಬಾರ್ದು, ಅದರದೇ ಆದಂತ ಒಂದು ರೆಸ್ಪೆಕ್ಟ್ ಅದಕ್ಕೆ ಕೊಡಬೇಕು ಅಂತ ಹೇಳಿ ಅಲ್ಲಿ ಫಾಲೋ ಮಾಡ್ತೀವಿ. ಸೊ ಇಲ್ಲಾಗಿ ಯಾವಾಗ್ಲೂ ಆಲ್ಮೋಸ್ಟ್ ಇವ್ರು ಫಾಲೋ ಮಾಡೋದೇ ಬೇರೆ ತರ. ಸೊ ಯಾವಾಗ್ಲೂ ಇಲ್ಲಿ ಧ್ವಜ ಹಾರ್ತಾ ಇರಬೇಕು. ಸೊ ದಟ್ ಒಂದು ಪ್ರೈಡ್ ದೇಶಕ್ಕೆ ಅಂತ ಹೇಳಿ ಇವ್ರು ಯಾವಾಗ್ಲೂ ಧ್ವಜನ ಹಾರಿಸ್ತಾ ಇರ್ತಾರೆ. ಎಲ್ಲಾ ಕಚೇರಿಗಳ ಮೇಲೂ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಇಲ್ಲಿ ಜನ ಲೈನಲ್ಲಿ ನಿಂತಿದಾರಲ್ಲ, ಅಲ್ಲೇ ನಾವು ಹೋಗ್ಬೇಕಾಗಿರೋದು. ಸೊ ಅಲ್ಲೇ ಎಂಟ್ರೆನ್ಸ್ ಇರೋದು. ಈಚೆ ಏನೋ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ, ಒಳಗೇನು ಇಲ್ಲ. ಇದ್ದಿದ್ರೆ ನಮ್ಗೆ ಎಂಟ್ರಿ ಇರ್ತಾ ಇರ್ಲಿಲ್ಲ. ಇಲ್ಲಿ ಕೂಡ ಎಂಟ್ರಿ ಫ್ರೀ ಇರತ್ತೆ, ಏನು ಟಿಕೆಟ್ಸ್ ಎಲ್ಲ ಇರಲ್ಲ, ಜಸ್ಟ್ ಒಂದು ಸೆಕ್ಯೂರಿಟಿ ಚೆಕ್ ಇರತ್ತೆ. ಇಲ್ಲಿ ಗೈಡೆಡ್ ಟೂರ್ ಕೂಡ ಇರುತ್ತೆ, ಅಲ್ಲಿ ಜಾಯಿನ್ ಆಗಬಹುದು, ಇಲ್ಲ ಅಂದ್ರೆ ನೀವೇ ಕೂಡ ನೋಡ್ಕೊಂಡು ಬರ್ಬೋದು. ಸೆಕ್ಯೂರಿಟಿ ಚೆಕ್ ಆದ ತಕ್ಷಣ ಲೆಫ್ಟ್ ಅಲ್ಲಿ ಸ್ಟೇಟ್ ಟ್ರೆಜರಿ ಇದೆ, ಅಂದ್ರೆ ರಾಜ್ಯ ಖಜಾನೆ ಇಲಾಖೆ. ಬೇಸಿಕಲಿ ನಮ್ಮ ಟ್ಯಾಕ್ಸ್, ಫಿನಾನ್ಸ್ ಎಲ್ಲ ನೋಡ್ಕೊಳತ್ತೆ, ಮತ್ತೆ ಬಿಲ್ಸ್ ಎಲ್ಲದು ರಾಜ್ಯದೆಲ್ಲ ಇಲ್ಲಿ ಕಾರ್ಯನಿರ್ವಹಣೆ ಆಗುತ್ತೆ.
ಇಲ್ಲೇನೋ ಒಂದು ಮಿಷಿನ್ ಇಟ್ಟಿದ್ರು, ಚೆಕ್ ಪರ್ಫೋರೇಟರ್ ಅಂತೆ. ಸೊ ಇದು 1915ರಲ್ಲಿ ಬಳಸ್ತಾ ಇದ್ರಂತೆ ಚೆಕ್ ಕ್ಯಾನ್ಸಲ್ ಮಾಡಕ್ಕೆ. ಏನಪ್ಪಾ ಅಂದ್ರೆ ಒಂದು ಸಣ್ಣ ಹೋಲ್ ಪಂಚ್ ಮಾಡಿ ಅದು ಕ್ಯಾನ್ಸಲ್ಡ್ ಚೆಕ್ ಅಂತ ಹೇಳ್ತಿದ್ರಂತೆ. ಎಷ್ಟು ಸೆಕ್ಯೂರ್ ಆಗಿ ಮಾಡಿದ್ದಾರೆ ನೋಡಿ. ನಾವೀಗ ಎಕ್ಸಾಕ್ಟ್ ಆಗಿ ಸೆಂಟರ್ ಆಫ್ ದ ಕ್ಯಾಪಿಟಲ್ ಬಿಲ್ಡಿಂಗ್ ಅಲ್ಲಿ ಇದೀವಿ. ಈಚೆಯಿಂದ ನಿಮ್ಗೆ ಒಂದು ಡೂಮ್ ಕಾಣಿಸ್ತಿತ್ತಲ್ಲ, ಅದ್ರ ಕೆಳಗಡೆ ಇದೀವಿ ನಾವೀಗ ಕರೆಕ್ಟ್ ಆಗಿ. ಈ ಕಟ್ಟಡ ನಿರ್ಮಾಣ ಆಗಿರೋದು ಸುಮಾರು 1882ರಿಂದ 1888ರಲ್ಲಿ. ಇದೇ ಜಾಗದಲ್ಲಿ ಹಳೆಯ ಕಟ್ಟಡ ಇರುತ್ತೆ. ಅದು 1881ರಲ್ಲಿ ಬೆಂಕಿ ಅವಘಡದಲ್ಲಿ ನಾಶ ಆಗತ್ತೆ. ಸೊ ಅದೇ ಜಾಗದಲ್ಲಿ ಈ ಹೊಸ ಕಟ್ಟಡನ ಕಟ್ತಾರೆ. ಈ ಬಿಲ್ಡಿಂಗ್ ಚಾವಣಿಯಲ್ಲಿ ನೀವೇನ್ ಡೂಮ್ ನೋಡ್ತಾ ಇದ್ದೀರಲ್ಲ, ಅದು ನೆಲಮಟ್ಟದಿಂದ ಸುಮಾರು 220 ಅಡಿ ಎತ್ತರದಲ್ಲಿದೆ. ಇದು ವಾಷಿಂಗ್ಟನ್ DC ದೇಶದ ಕ್ಯಾಪಿಟಲ್ ಬಿಲ್ಡಿಂಗ್ ಇರೋ ಡೂಮ್ಗಿನ್ನ ಎತ್ತರದಲ್ಲಿದೆ ಇದು. ಮತ್ತೆ ಈ ಕ್ಯಾಪಿಟಲ್ ಬಿಲ್ಡಿಂಗ್ ಬಂದು US ನ 2ನೇ ಎತ್ತರದ ಕ್ಯಾಪಿಟಲ್ ಬಿಲ್ಡಿಂಗ್ ಅಂತ ಹೆಸರುವಾಸಿಯಾಗಿದೆ. ಈ ಕಟ್ಟಡದ ವಾಸ್ತುಶಿಲ್ಪ ಬಂದು ರೆನೆಸಾನ್ಸ್ ರಿವೈವಲ್ ಅನ್ನೋ ಒಂದು ಶೈಲಿಯಲ್ಲಾಗಿದೆ. ಈ ಶೈಲಿದು ವಿಶೇಷ ಏನಪ್ಪಾ ಅಂದ್ರೆ ಎಲ್ಲ ಕಡೆ ಕಂಬಗಳು, ದೊಡ್ಡ ಕಂಬಗಳು, ಮತ್ತೆ ಸೀಲಿಂಗ್ ಬಂದು ಡೂಮ್ ಶೇಪ್ ಅದು, ಮತ್ತೆ ಸ್ಟೋನ್ ವರ್ಕ್ ಇಂದ ಆಗಿರತ್ತೆ. ಈ ಕ್ಯಾಪಿಟಲ್ ಬಿಲ್ಡಿಂಗ್ ಟೆಕ್ಸಾಸ್ನ ಶಾಸಕಾಂಗ ಮತ್ತು ಟೆಕ್ಸಾಸ್ನ ಗವರ್ನರ್ ಕಚೇರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಾವಿಲ್ಲಿ ನೋಡ್ತಾ ಇರೋದು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅವ್ರದ್ದು ಸೆಷನ್ ನಡೆಯೋ ಜಾಗ. US ಫೆಡರಲ್ ಗವರ್ಮೆಂಟ್ ಹೇಗೆ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಫಾಲೋ ಮಾಡುತ್ತೋ ಹಾಗೆ US ನ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಕೂಡ ಬೈಕ್ಯಾಮರಲ್ ಲೆಜಿಸ್ಲೇಚರ್ ನ ಫಾಲೋ ಮಾಡುತ್ತೆ. ಏನಿದು ಬೈಕ್ಯಾಮರಲ್ ಲೆಜಿಸ್ಲೇಚರ್ ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಹೇಗೆ ಸೆಂಟ್ರಲ್ ಗವರ್ಮೆಂಟ್ ಲೋಕಸಭಾ ರಾಜ್ಯಸಭಾ ಅಂತಿರುತ್ತೋ, ಮತ್ತು ಇಂಡಿಯಾದಲ್ಲೂ ಕೂಡ ಕೆಲವು ರಾಜ್ಯಗಳು ಕೂಡ ಅದೇ ಬೈಕ್ಯಾಮರಲ್ ಲೆಜಿಸ್ಲೇಚರ್ನೇ ಫಾಲೋ ಮಾಡತ್ತಲ್ಲ, ನಮ್ಮ ಕರ್ನಾಟಕ ಫಾಲೋ ಮಾಡೋ ಥರ, ಅದೇ ಥರ ಇಲ್ಲೂ ಕೂಡ ಬೈಕ್ಯಾಮರಲ್ ಲೆಜಿಸ್ಲೇಚರ್ ಫಾಲೋ ಮಾಡ್ತಾರೆ. ಆದರೆ ಇಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತೆ ಸೆನೆಟ್ ಅಂತ ಹೇಳ್ತೀವಿ. ಈಗ ನಾವು ಎಂಟರ್ ಆಗ್ತಿರೋದು ಸೆನೆಟ್ ಚೇಂಬರ್. ಇಲ್ಲಿ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಬಂದು ಲೋವರ್ ಹೌಸ್ ಮತ್ತು ಸೆನೆಟ್ ಬಂದು ಅಪ್ಪರ್ ಹೌಸ್ ಅಂತ ಕರೀತಾರೆ. ಏನಕ್ಕೆ ಅಪ್ಪರ್ ಹೌಸ್ ಲೋವರ್ ಹೌಸ್ ಎರಡು ಅಂತೆಲ್ಲ ಹೇಳೋದಾದ್ರೆ, ಏನೇ ಒಂದು ಹೊಸ ಲಾ ಬರಬೇಕಾದ್ರೆ ಅಥವಾ ಒಂದು ಲಾ ಅಪ್ರೂವ್ ಆಗ್ಬೇಕಾದ್ರೆ ಅಥವಾ ಬಜೆಟ್ ಮಂಡನೆ ಆಗ್ಬೇಕಾದ್ರೆ ಇದೆರಡಕ್ಕೂ ಈ ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸ್ ಎರಡು ಸಮ್ಮತವಾಗಿ ಒಂದು ಮಂಡನೆನ ಹೊರಡಿಸ್ತವೆ. ಸೊ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿ ಇರ್ತವೆ ಇವೆರಡು ಹೌಸ್ಗಳು. ಈ ಸೆನೆಟ್ ಅಪ್ಪರ್ ಹೌಸ್ ಅಂತ ಏನ್ ಹೇಳ್ತೀವಿ, ಅವ್ರುಗಳು ಲಾರ್ಜರ್ ಏರಿಯಾನ ರೆಪ್ರೆಸೆಂಟ್ ಮಾಡ್ತಾರೆ, ಆದ್ರೆ ಕಮ್ಮಿ ಜನ ಇರ್ತಾರೆ ಆ ಟೀಮಲ್ಲಿ. ವೆರಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ ಲೋವರ್ ಹೌಸ್ ಅಂತ ಏನ್ ಹೇಳ್ತೀವಿ, ಅವರು ಸ್ಮಾಲರ್ ಏರಿಯಾನ ರೆಪ್ರೆಸೆಂಟ್ ಮಾಡ್ತಾರೆ, ಆದ್ರೆ ಜಾಸ್ತಿ ಜನ ಇರ್ತಾರೆ. ಸೊ ಎರಡರದುವೆ ಲೋವರ್ ಹೌಸ್ ಮತ್ತೆ ಅಪ್ಪರ್ ಹೌಸ್ ಎರಡುವೆ ಸಪರೇಟ್ ಸೆಷನ್ಸ್ ನಡೆಯುತ್ತೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಬಿಲ್ಡಿಂಗ್ ಅಲ್ಲಿ 4 ಫ್ಲೋರ್ ಇದೆ. ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಮತ್ತೆ ಸೆನೆಟ್ ಚೇಂಬರ್ ನಾವೀಗ ಏನ್ ನೋಡಿದ್ವಿ ಅದು, ಮತ್ತೆ ಅಲ್ಲಿ ಲೀಡರ್ಸ್ಗಳದ್ದು ಸಪರೇಟ್ ಆಫೀಸ್ ಮತ್ತೆ ಸುಪ್ರೀಂ ಕೋರ್ಟ್ ಕೂಡ ಇದೆ ಇಲ್ಲಿ. ಮುಂಚೆ ನಾನು ಹೇಳ್ತಿದ್ದ ಹಾಗೆ ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸ್ ಏನ್ ಸಪರೇಟ್ ಸೆಷನ್ ನಡೆಯುತ್ತೆ ಅಂತ, ಈ ಸೆಷನ್ ನಡೆದ್ಮೇಲೆ ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸ್ ಇಬ್ರು ಒಂದ್ ಸಮ್ಮತಕ್ಕೆ ಬಂದು ಹೊಸ ಲಾ ಅಥವಾ ಬಜೆಟ್ ಏನೇ ಇದ್ರು ಇಂಪ್ಲಿಮೆಂಟ್ ಮಾಡ್ತಾರೆ. ಇನ್ ಕೇಸ್ ಇವರಿಬ್ರು ಮಧ್ಯೆ ಸಮ್ಮತಿ ಇಲ್ಲ ಅನ್ನುವಾಗ ಈ ಕಾನ್ಫರೆನ್ಸ್ ಕಮಿಟಿ ಅಂತ ಒಂದಿರುತ್ತೆ. ಆ ಕಾನ್ಫರೆನ್ಸ್ ಕಮಿಟಿಯವರು ಅಥವಾ ಅಪ್ಪರ್ ಹೌಸ್ ಮತ್ತೆ ಲೋವರ್ ಹೌಸ್ ಲೀಡರ್ಸ್ ಅವರು ಮಧ್ಯಂತಿಕೆ ವಹಿಸಿ ಅವರು ಒಂದು ಡಿಸಿಷನ್ಸ್ಗೆ ಬರ್ತಾರೆ. ಕೆಲವು ಆಫೀಸ್ಗಳು ಏನಿರುತ್ತೆ ಅಂತ ನಾನಿಲ್ಲಿ ಹೇಳಿದ್ನಲ್ಲ, ಅದು ಪಬ್ಲಿಕ್ ನೋಡೋದಕ್ಕೆ ಓಪನ್ ಇರಲ್ಲ. ಇದು ಸರ್ಕಾರಿ ಕಚೇರಿ ಆಗಿರೋದ್ರಿಂದ ಕಾನ್ಫಿಡೆನ್ಷಿಯಲ್ ಪರ್ಪಸ್ಗೋಸ್ಕರ ಕೆಲವೊಂದು ಆಫೀಸ್ಗಳನ್ನ ಸಾರ್ವಜನಿಕರಿಗೆ ನೋಡಕ್ಕೆ ತೆರೆದಿರಲ್ಲ.
ನಾನು ಆಗಲೇ ಈ ಕ್ಯಾಪಿಟಲ್ ಬಿಲ್ಡಿಂಗಲ್ಲಿ ಸುಪ್ರೀಂ ಕೋರ್ಟ್ ಏನಿದೆ ಅಂತ ಹೇಳಿದೆ, ಅದು ಇಲ್ಲಿದೆ, ನೋಡೋಣ ಬನ್ನಿ. ಈ ಕೋರ್ಟ್ ರೂಮ್ ನಾವೀಗ ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಸ್ವಲ್ಪ ವರ್ಷಗಳ ಕಾಲ ಮಾತ್ರ ಕಾರ್ಯನಿರ್ವಹಿಸುತ್ತೆ. ನಂತರ ಈ ಕ್ಯಾಪಿಟಲ್ ಬಿಲ್ಡಿಂಗ್ ಹಿಂಭಾಗದಲ್ಲಿ ಒಂದು ಸುಪ್ರೀಂ ಕೋರ್ಟ್ ಕನ್ಸ್ಟ್ರಕ್ಟ್ ಆಗುತ್ತೆ. ಆ ಕನ್ಸ್ಟ್ರಕ್ಟ್ ಆಗಿರೋ ಸುಪ್ರೀಂ ಕೋರ್ಟೇ ಈಗ ಕಾರ್ಯನಿರ್ವಹಿಸ್ತಿರೋದು. ಅಲ್ಲೇ ಈಗ ಸಿವಿಲ್ ಕೇಸಸ್ ಮತ್ತು ಕ್ರಿಮಿನಲ್ ಕೇಸಸ್ನ ಹ್ಯಾಂಡಲ್ ಮಾಡೋದು. ನಮ್ಮ ಇಂಡಿಯಾದಲ್ಲಿ ಹೇಗೆ ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಪ್ರತಿಯೊಂದು ರಾಜ್ಯದಲ್ಲೂ ಹೈಕೋರ್ಟ್ ಇರುತ್ತೆ, ಇಲ್ಲೂ ಕೂಡ ಹಾಗೇನೆ. ಆದರೆ ಇಲ್ಲಿ ಪ್ರತಿ ರಾಜ್ಯದಲ್ಲೂ ಹೈಕೋರ್ಟ್ ಅಂತ ಹೇಳಲ್ಲ, ಸ್ಟೇಟ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ US ಸುಪ್ರೀಂ ಕೋರ್ಟ್ ಬಂದು ವಾಷಿಂಗ್ಟನ್ DC ಅಲ್ಲಿ ಇದೆ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.